ನಮಸ್ಕಾರ ವೀಕ್ಷಕರೇ, ಹೇಮ ಮೋಟಿವೇಶನಲ್ ಗೆ ಸ್ವಾಗತ. ಇತ್ತೀಚಿನ ದಿನಗಳಲ್ಲಿ ಪ್ರತಿಯೊಬ್ಬರು ಪಾಸಿಟಿವ್ ಥಿಂಕಿಂಗ್ ಕುರಿತು ಮಾತನಾಡುತ್ತಿದ್ದಾರೆ. ಪಾಸಿಟಿವ್ ಥಿಂಕಿಂಗ್ ಹೆಸರಿನಲ್ಲಿ ಎಷ್ಟೋ ತಪ್ಪು ಅಭಿಪ್ರಾಯಗಳು, ಆಲೋಚನೆಗಳು ಸಹ ವ್ಯಾಪಕವಾಗಿ ಪ್ರಚಾರವಾಗುತ್ತಿವೆ. ಪರ್ಸನಾಲಿಟಿ ಡೆವಲಪ್ಮೆಂಟ್ ಗೆ ಸಂಬಂಧಿಸಿದಂತೆ ಅವರವರಿಗೆ ತೋರಿದ ವ್ಯಾಖ್ಯಾನಗಳನ್ನು ಯಾವ ರೀತಿಯಲ್ಲಿ ಹೇಳಿಕೊಂಡು ತಿರುಗುತ್ತಿರುವರೋ ಅದೇ ರೀತಿ ಪಾಸಿಟಿವ್ ಥಿಂಕಿಂಗ್ ಗೆ ಸಂಬಂಧಿಸಿದಂತೆ ಸಹ ಬೇಕಾಬಿಟ್ಟಿ ವಿವರಣೆಗಳು ಹೆಚ್ಚುತ್ತಿವೆ. ನಿಜವಾಗಿ ತಿಳಿದುಕೊಂಡು ಆಚರಿಸಿ ತಮ್ಮನ್ನು ತಾವು ಬದಲಿಸಿಕೊಳ್ಳಲು ಕಾತರಿಸುತ್ತಿರುವವರಿಗಾಗಿ ಈ ವಿಡಿಯೋವನ್ನು ಮಾಡಲಾಗಿದೆ. ನನ್ನ ದೃಷ್ಟಿಯಲ್ಲಿ ಪರ್ಸನಾಲಿಟಿ ಡೆವಲಪ್ಮೆಂಟ್ ಅಂದರೆ ಮನುಷ್ಯ ಪರಿಪೂರ್ಣವಾದ ಮಾನವೀಯತೆಯಿಂದ ಶೋಭಿಸುವುದು. ಮಾನವೀಯತೆಯನ್ನು ತಂದುಕೊಡದ ಯಾವುದೇ ಶಾಸ್ತ್ರ, ವಿದ್ಯೆ, ವಿಜ್ಞಾನ ಸಂಪೂರ್ಣ ಅಲ್ಲವೇ ಅಲ್ಲ. ಓರ್ವ ಮನುಷ್ಯನಾಗಿ ಇತರರನ್ನು ಅವರಿಂದ ನನಗೇನು ಲಾಭ ಎನ್ನುವ ದೃಷ್ಟಿಯಿಂದಲ್ಲ, ಮಾನವೀಯತೆಯ ಚೌಕಟ್ಟಿನಲ್ಲಿ ಪ್ರೀತಿಸುವುದೇ ವ್ಯಕ್ತಿತ್ವ ವಿಕಾಸದ ಅಂತಿಮ ಧ್ಯೇಯ. ದುರಾದೃಷ್ಟದಿಂದ ಈಗ ಏನಾಗುತ್ತಿದೆ ಎಂದರೆ ಪರ್ಸನಾಲಿಟಿ ಡೆವಲಪ್ಮೆಂಟ್ ಕೆರಿಯರ್ ಮ್ಯಾನೇಜ್ಮೆಂಟ್ ಹೆಸರಿನಲ್ಲಿ ಮನುಷ್ಯನನ್ನು ಸ್ವಾರ್ಥಿಯನ್ನಾಗಿ, ದುರ್ಬಲಗೊಂಡ ಹಾರ್ಡ್ ಕೋರ್ ವ್ಯಕ್ತಿಯನ್ನಾಗಿ ಬದಲಿಸುವ ತಪ್ಪು ಬೋಧನೆಗಳು, ಸಿದ್ಧಾಂತಗಳು ಎಲ್ಲೆಂದರಲ್ಲಿ ವಿಹಾರ ಮಾಡುತ್ತಿವೆ. ಇದು ಬಹಳ ನೋವುಂಟು ಮಾಡುವ ಪರಿಣಾಮ. ಜೆಟ್ ವೇಗದಲ್ಲಿ ಮನುಷ್ಯ ವಿನಾಶದತ್ತ ಪ್ರಯಾಣ ಮಾಡುತ್ತಾ ವಿಧ್ವಂಸವನ್ನು ಸೃಷ್ಟಿಸುತ್ತಿರುವ ಈ ದಿನಗಳಲ್ಲಿ ನಮಗೆ ಬೇಕಾಗಿರುವುದು ಸ್ವಾರ್ಥಿಯಾಗಿ, ಪಾಷಂಡಿಯಾಗಿ ಪರಿವರ್ತನೆಗೊಂಡು ಸಕ್ಸಸ್ ಸಾಧಿಸುವುದಲ್ಲ. ನನ್ನ ದೃಷ್ಟಿಯಲ್ಲಿ ಅದು ಸಕ್ಸಸ್ ಅಲ್ಲವೇ ಅಲ್ಲ. ಇತರರನ್ನು ಬಾಧಿಸಿ, ದ್ವೇಷಿಸಿ, ಏಟು ತಿಂದು ಬೆನ್ನು ಮೂಳೆ ಪುಡಿ ಮಾಡಿಕೊಂಡು ನಿದ್ರೆ ಇಲ್ಲದ ರಾತ್ರಿಗಳನ್ನು ಕಳೆಯುತ್ತಾ, ತನ್ನ ನೆರಳನ್ನೇ ತಾನು ಅನುಮಾನಿಸುತ್ತಾ, ಪ್ರತಿ ಕ್ಷಣವೂ ಭಯ ಪಡುತ್ತಾ, ಇನ್ಸೆಕ್ಯೂರಿಟಿಯಿಂದ ಬದುಕುತ್ತಾ ಸಾಧಿಸುವ ಸಕ್ಸಸ್ ಒಂದು ಸಕ್ಸಸ್ ಅಲ್ಲವೇ ಅಲ್ಲ. ಈ ರೀತಿ ಸಾಧಿಸಿದವನು ಒಬ್ಬ ಮನುಷ್ಯನೇ ಅಲ್ಲ. ಈ ವಿಡಿಯೋ ನಿಮ್ಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದೆ ಬರೋ ಎಲ್ಲ ವಿಡಿಯೋಗೋಸ್ಕರ ಬೆಲ್ ಬಟನ್ ಕ್ಲಿಕ್ ಮಾಡಿ. ಧನ್ಯವಾದಗಳು.